ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಆನ್ಲೈನ್ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದಲ್ಲಿ ದೇವರು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದಿಸುವಾತನಾಗಿದ್ದಾನೆ. ನಮ್ಮ ದೇವರ ನಾಮವನ್ನು ನಾವು ಹಾಡುತ್ತಾ ಸ್ತುತಿಸುತ್ತಾ ಕೊಂಡಾಡುವಂಥವರಾಗಿರುವುದಕ್ಕಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಹೌದು, ಆರಾಧನಾ ತಂಡವನ್ನು, ಹೌದು, ಸೇರಿ ಬಂದಿರುವಂಥ ಎಲ್ಲರನ್ನ, ಆನ್ಲೈನ್ ಮೂಲಕ ಈ ಒಂದು ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ದೇವರ ಕರಗಳಲ್ಲಿ ಒಪ್ಪಿಸಿ ದೇವರು ಇವತ್ತು ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ, ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ, ವಾರದ ಪ್ರಥಮ ದಿನಕ್ಕಾಗಿ ಸ್ತೋತ್ರ. ನಿನ್ನ ಪಾದಗಳ ಬಳಿಗೆ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ ಅಪ್ಪ. ಕರ್ತನೆ, ಸೇರಿ ಬಂದಿರುವಂಥ ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಈ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರನ್ನ ಈ ದಿನದಲ್ಲಿ ಆಶೀರ್ವಾದಿಸಿ ಅವರ ಎಲ್ಲ ರೀತಿಯ ಹೋರಾಟಗಳಿಂದ, ಶೋಧನೆಗಳಿಂದ, ಸಂಘರ್ಷಗಳಿಂದ, ಗಲಿಬಿಲಿಗಳಿಂದ, ಕಷ್ಟ ಕಣ್ಣೀರಿನ ಪರಿಸ್ಥಿತಿಗಳಿಂದ ನೀನು ಅವರನ್ನು ಬಿಡಿಸು. ಹಾಡಲು, ಸ್ತುತಿಸಲು, ಕೊಂಡಾಡಲು ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸು. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು. ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಮುಂದಿನ ಎಲ್ಲ ಭಾಗಗಳಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಿ ತಂದೆ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಕರ್ತನನ ಹಾಡುಗಳನ್ನು ಹಾಡುತ್ತಾ ಆರಾಧಿಸಿ ನಾವು ಕೊಂಡಾಡುವಂಥವರಾಗಿರೋಣ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ಎಲ್ಲ ಕೊರತೆಗಳು ನೀಗಲಿ. ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಪರಮ ಆನಂದ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಸಂಧಿಸಲು
ಲೋಕವನ್ನ ಜಯಿಸಲು ಸವಾಲನ್ನು ಸಂಧಿಸಲು ಈ ಲೋಕವನ್ನ ಜಯಿಸಲು ಸಂಬಂಧವು ಸ್ಥಿರಗೊಳ್ಳಲು ನಮ್ಮ ಸಂಬಂಧವು ಸ್ಥಿರಗೊಳ್ಳಲು ಸಮಾಧಾನ ಹೊಂದಲು ಸಮಾಧಾನ ಹೊಂದಲು ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಹಲ್ಲೆಲೂಯಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹಲ್ಲೆಲೂಯಾ 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 ಓ ಸ್ವಾಮಿ ನೂತನ ದಿನದೊಳಗೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂತ ದೇವರೇ ನಿನಗೆ ಸ್ತೋತ್ರ ಹಲ್ಲೆಲೂಯಾ ಹೌದು ನಮ್ಮ ದೇವರು ಎಲ್ ಶಡಾಯಿ ಆದಂತ ದೇವರಾಗಿದ್ದಾನೆ ಸರ್ವಶಕ್ತನಾದ ದೇವರಾಗಿದ್ದಾನೆ ಆತನಿಗೆಲ್ಲ ಸಾಧ್ಯವೇ ಅಸಾಧ್ಯವಾದದ್ದು ಒಂದು ಆತನಿಗಿಲ್ಲ ಹಾಗಾಗಿ ನಾವು ಕರ್ತನನ್ನ ಹಾಡುತ್ತಾ ಕೊಂಡಾಡುತ್ತಾ ಸ್ತುತಿಸೋಣ ಶರಣಾಯಾದ ದೇವರೇ ಎಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಶರಣಾಯಾದ ದೇವರೇ ಎಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ನುಡಿದರೆ ಎಲ್ಲವೂ ಆಗುತ್ತೆ ನಾಚಿಗೆ ಎಲ್ಲವೂ ನಡೆಯುತ್ತೆ ನುಡಿದರೆ ಎಲ್ಲವೂ ಆಗುತ್ತೆ ನಾಚಿಗೆ ಎಲ್ಲವೂ ನಡೆಯುತ್ತೆ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ ಬರುವನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಲ್ ಶಡಾಯ್ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ ಶರಣಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಅದ್ಭುತ ಮಾತರ್ಯ ನಡೆಯುವುದು ನಿನ್ನಯ ನಾಮಕ್ಕೆ ಅದ್ಭುತ ಮಾತರ್ಯ ನಡೆಯುವುದು ನಿನ್ನಯ ನಾಮಕ್ಕೆ ಅಡೆತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ ಅಡೆತಡೆಗಳು
ಬೀಳುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸರಪಣಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಅಂಧಕಾರ ಸರಪಣಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಾನಿಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಾನಿಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಯೇಸುವೇ ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಓ ನಿನಗೆ ಎಲ್ಲ ಸಾಧ್ಯ ಸ್ವಾಮಿ. ಎಲ್ ಶಡಾಯ್, ಓ ನಿನ್ ಸರ್ವಶಕ್ತನ ಸ್ವಾಮಿ, ಓ ನಿನ್ ಜೀವಂತ ದೇವರು ಸ್ವಾಮಿ, ಓ ನಿಮ್ಮ ಜಯಿಸಿ ಓ ಎದ್ದು ಬಂದ ದೇವರಾಗಿ. ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಎಲ್ ಶಡಾಯ್, ಆತ ಮರಣವನ್ನು ಜಯಿಸಿ ಎದ್ದು ಬಂದಂಥ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆ ಹೌದು ಯಾವುದು ಅಸಾಧ್ಯವಿಲ್ಲ ಪ್ರಿಯರೇ. ಆತನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೌದು, ನಮ್ಮ ಕರ್ತನು ಜೀವಂತ ದೇವರಾಗಿ ನಮ್ಮ ಸಂಗಡ ಇದ್ದಾನೆ. ಆತ ಇಂದಿಗೂ ಎಂದೆಂದಿಗೂ ಬದಲಾಗದ ದೇವರಾಗಿದ್ದಾನೆ. ಆತ ಬದಲಾಗಿಲ್ಲ ಪ್ರಿಯರೇ. ಆತ ಎಂದಿಗೂ ಕೂಡ ಆತ ಬದಲಾಗುವಂಥ ದೇವರಲ್ಲ. ಹಾಗಾಗಿ ಆ ಬದಲಾಗದ ಮಾರ್ಪಡದ ನಮ್ಮ ದೇವರನ್ನ ಆರಾಧಿಸುವಂತರಾಗಿರೋಣ. ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಎಲ್ರೋಹಿಯಾಗಿ
ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ರೋಗಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಬದಲಾಗದು ಸ್ವಾಮಿ. ನಿನ್ನ ಶಾಶ್ವತವಾಗಿ ನಿನ್ನೆ ಇದ್ದ ಹಾಗೆ ನಿರಂತರ ಹಾಗೆ ಇರುವಂಥದ್ದು ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಬದಲಾಗದ ದೇವರೇ, ಹಲ್ಲೆಲೂಯಾ. ಓ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಶಕ್ತಿ ಬದಲಾಗಿಲ್ಲ, ನಿನ್ನ ಪುನರುತ್ಥಾನದ ಮಹಿಮೆ ಬದಲಾಗಿಲ್ಲ ಸ್ವಾಮಿ. ನೀನು ಎಲ್ರೋಹಿಯಾಗಿ ಎಲ್ಲವನ್ನ ನೋಡುವಂತ ದೇವರು. ಹೌದು, ಎಬಿನೇಜರಾಗಿ ಸಹಾಯಕನಾಗಿರುವ ದೇವರು ಸ್ವಾಮಿ. ನೀನು ಯೆಹೋವ ದೇವರು, ನಿತ್ಯವೂ ಇರುವಾತನು.
ಯೇಸು ಕ್ರಿಸ್ತನು ಹೌದು ಸ್ವಾಮಿ, ಅನಾದಿಯಾಗಿ ಶಾಶ್ವತವಾಗಿ ಹೌದು ನಮಗಾಗಿ ಇರುವಂಥವನು ಮಾತ್ರವಲ್ಲ, ಮರಣವನ್ನು ಗೆದ್ದು ಬಂದಂಥವನು ಸ್ವಾಮಿ. ಹೌದು, ನಿನ್ನ ಬದಲಾಗದ ಮಹಿಮೆಗಾಗಿ ಸ್ತೋತ್ರ. ಹಾಲೆಲೂಯಾ. ನಮಗಾಗಿ ಸ್ವಾಮಿ ನಿನ್ನನ್ನೇ ಒಪ್ಪಿಸಿಕೊಟ್ಟಿರುವಿ. ಹೌದು ಸ್ವಾಮಿ, ನಮ್ಮನ್ನು ರಕ್ಷಿಸೋದಕ್ಕಾಗಿ ಒಪ್ಪಿಸಿಕೊಟ್ಟಿರುವಿ. ನಮ್ಮನ್ನು ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ, ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ, ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು, ನಿಂದಿವ್ಯ ಶರೀರದಿ ನನ್ನ ಪಾಪ ಒಪ್ಪಿರುವೆ, ನಿಂದಿವ್ಯ ಶರೀರದಿ ನನ್ನ ಪಾಪ ಒಪ್ಪಿರುವೆ, ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ದೃಷ್ಟಿ
ನಿನ್ನನ್ನೇ ನಮಗಾಗಿ ನೀನು ಒಪ್ಪಿಸಿಕೊಟ್ಟಿದ್ದಿ ಸ್ವಾಮಿ. ಹೌದು ಕರ್ತನೆ, ನಮ್ಮ ರಕ್ಷಕನಾಗಿ, ನಮ್ಮನ್ನು ಪ್ರೀತಿಸಿದ ತಂದೆಯಾಗಿ ನಾವು ಬದುಕುವಂತೆ, ಹೌದು ಸ್ವಾಮಿ, ನಮ್ಮ ಮರಣವನ್ನು, ನಮ್ಮ ಶಿಕ್ಷೆಯನ್ನು ನೀನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದಿ. ನಿನ್ನ ಮಹಾ ಉಪಕಾರಕ್ಕಾಗಿ ಸ್ತೋತ್ರ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಈ ದಿನ ನಮ್ಮ ಸಂಗಡ ಇರುವಿ ಸ್ವಾಮಿ. ಹೌದು ಸ್ವಾಮಿ, ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿರುವಿ, ನಮಗಾಗಿ ಅದ್ಭುತಗಳನ್ನು ಮಾಡಿರುವಿ ಸ್ವಾಮಿ. ಹೌದು ಸ್ವಾಮಿ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ನಮ್ಮ ಕರಗಳನ್ನು ಎತ್ತಿಕೊಂಡು ಹಾಡೋಣ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ಹಲ್ಲೆಲೂಯಾ. ಹೌದು, ನಮ್ಮ ಕರ್ತನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಈ ದಿನದ ಆರಾಧನಾ ಕೂಟವನ್ನು ಕರ್ತನು ಆಶೀರ್ವಾದ ಮಾಡಿದ್ದಾನೆ. ಹೌದು, ಸೇರಿ ಬಂದಿರುವಂಥ ಎಲ್ಲರನ್ನ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗಿಸಿರುವ ಪ್ರತಿಯೊಬ್ಬೊಬ್ಬರನ್ನ ಕರ್ತನು ಆಶೀರ್ವಾದ ಮಾಡುವುದಕ್ಕಾಗಿ, ಮುಂದಿನ ಭಾಗದಲ್ಲಿ ಕರ್ತನು ನಮಗೆ ವಾಕ್ಯಗಳನ್ನು ಆಶೀರ್ವಾದ ಮಾಡಿಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಬ್ರದರ್ ರಾಯ್ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದಲ್ಲಿರೋ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಇವತ್ತು ವಾರದ ಮೊದಲನೇ ದಿನ ಕರ್ತನೆ, ನಾವೆಲ್ಲರೂ ಸೇರಿ ನಿನ್ನನ್ನು ಹಾಡಲು, ನಿನ್ನನ್ನು ಕೊಂಡಾಡಲು ಕರ್ತನೆ, ನೀನು ಸೇರಿ ಬರಲು ನಮಗೆಲ್ಲರಿಗೂ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಕಳೆದೊಂದು ವಾರ ಕಾಲ ನಮ್ಮೆಲ್ಲರೂ ನೀನು ಅದ್ಭುತಕರವಾಗಿ ನಮ್ಮನ್ನು ನಡೆಸಲಿ ಕರ್ತನೆ. ನಾವು ಮಾಡಿರೋ ಎಲ್ಲ ಪ್ರಯಾಣಗಳಲ್ಲಿ, ನಾವೆಲ್ಲ ಮಾಡಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಜೊತೆಯಾಗಿ ಇದ್ದುಕೊಂಡು ನಮ್ಮನ್ನು ನಡೆಸಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಕರ್ತನೆ ವಾರದ ಮೊದಲನೇ ದಿನ ಕರ್ತನೆ, ಅಪ್ಪ ತಂದೆ, ಈ ರೀತಿಯಾಗಿ ಕರ್ತನೆ ನಿನ್ನ ಆರಾಧನೆ ಮಾಡಲು, ನಿನ್ನನ್ನು ಕೊಂಡಾಡಲು ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಹಾಲೆಲೂಯಾ, ಸ್ತೋತ್ರವಾಗಲಿ ಕರ್ತನೆ. ಇವತ್ತು ನಮ್ಮೊಟ್ಟಿಗೆ ಸೇರಿ ಟಿವಿ ಮುಖಾಂತರ, ಆನ್ಲೈನ್ ಮುಖಾಂತರ ಎಲ್ಲ ಸೇರಿ ಕರ್ತನೆ ನಿನ್ನನ್ನು ಆರಾಧಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಕರ್ತನೆ. ಒಬ್ಬೊಬ್ಬರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ಕರ್ತನೆ, ಇವತ್ತು ನಿನ್ನ ಜೀವವುಳ್ಳ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಮಗೆ ಬೇಕಾಗಿರುವಂಥ ಪರಲೋಕದ ಮನ್ನವನ್ನು ಕೊಟ್ಟು ನಿನ್ನನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ನಿನ್ನ ಸೇವಕರನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ, ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಎಲ್ಲ ವಿಷಯಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕರ್ತನು, ನಮ್ಮ ರಕ್ಷಕನು, ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದ ಮೂಲಕ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದಲ್ಲಿರೋ ತಂದೆ. ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಆರಾಧನೆ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತರಾಳದಿಂದ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವೆಲ್ಲರೂ ಕರ್ತನನ್ನು ಆರಾಧಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ದೇವರ ಪ್ರಸನ್ನತೆಯನ್ನು ಬಲವಾಗಿ ಹೊಂದಿಕೊಳ್ಳುವಂತೆ, ದೇವರ ಪ್ರಸನ್ನತೆಯನ್ನು ಅನುಭವಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ನಾವು ಬಲವನ್ನು ಹೊಂದಿಕೊಳ್ಳುವಂಥವರಾಗಿರೋಣ. ಈ ದಿನದ ನಮ್ಮ ಧ್ಯಾನಕ್ಕಾಗಿ ನಾವು ತೆಗೆದುಕೊಳ್ಳುವಂಥ ವಾಕ್ಯ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 49ರಿಂದ ಮುಂದಕ್ಕೆ ಇರುವಂಥ ವಾಕ್ಯಗಳು. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, 40ನೇ ವಾಕ್ಯದಿಂದ ಓದಿಕೊಳ್ಳುವಾಗ, 8ನೇ ಅಧ್ಯಾಯ 40ನೇ ವಾಕ್ಯದಿಂದ ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ನಾವು ಕೆಲವೊಂದು ವಿಚಾರಗಳನ್ನು ಅಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಹಿಂದಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯಿರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವನ ಒಬ್ಬಳೇ ಮಗಳು ಸಾಯುವವಳಾಗಿದ್ದ ಕಾರಣ
ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನು ಇರುಕಿಸುತ್ತಿದ್ದರು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ, ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯ ಮತ್ತು ಆತನಿಗೆ 12 ವರ್ಷ ಪ್ರಾಯದವಳಾದ, ಹೆಚ್ಚು ಕಡಿಮೆ 12 ವರ್ಷ ಪ್ರಾಯದವಳಾದ ಒಬ್ಬಳು ಮಗಳು. ಇನ್ನು ಆ ಮಗಳ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ, ಈಗ ಕಾಯಿಲೆಯಿಂದ, ರೋಗದಿಂದ ಅವಳು ಸಾಯುವ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾಳೆ. ನೋಡಿ, ಈ ಸಭಾಮಂದಿರದ ಅಧಿಕಾರಿ ಅಂತ ಹೇಳುವಾಗ ಈತ ಯಹೂದ್ಯರ ಸಿನಗಾಗ್ ಅಥವಾ ಸಭಾಮಂದಿರ, ಅಲ್ಲಿ ಸೇವೆ ಮಾಡುವಂಥ ಅಥವಾ ಆ ಕಾರ್ಯಗಳನ್ನು ನೋಡಿಕೊಳ್ಳುವಂಥ ಉಸ್ತುವಾರಿ ವಹಿಸಿರುವಂಥ ಒಬ್ಬ ವ್ಯಕ್ತಿ. ಆ ಕಾಲದಲ್ಲಿ ಸಿನಗಾಗ್ ಮೇಂಟೈನ್ ಮಾಡಲಿಕ್ಕೆ ಅನೇಕರನ್ನ ನೇಮಿಸ್ತಾ ಇದ್ದರು, ಅಥವಾ ಯಹೂದ್ಯರ ಸಭಾಮಂದಿರ. ಇನ್ನು ಯಹೂದ್ಯರಿಗೆ ದೇವಾಲಯ ಬೇರೆ ಇತ್ತು. ಅದು ಒಂದೇ ಒಂದು ದೇವಾಲಯ, ಅದು ಯೆರೂಸಲೇಮಿನಲ್ಲಿ ಮೋರಿಯ ಗುಡ್ಡದಲ್ಲಿ ಅಥವಾ ಚಿಯೋನ್ ಎಂಬಂಥ ಪ್ರದೇಶದಲ್ಲಿ ಅಥವಾ ಮೋರಿಯ ಗುಡ್ಡದಲ್ಲಿ ಆ ಒಂದು ದೇವಾಲಯ ಇತ್ತು ಎಂಬುದಾಗಿ ನೋಡ್ತೇವೆ. ಇವತ್ತು ಆ ದೇವಾಲಯದ ಸ್ಥಳದಲ್ಲಿ ಅನ್ಯ ಧರ್ಮೀಯರ ದೇವಾಲಯಗಳು ಇದ್ದಾವೆ. ಆದರೆ ಆವತ್ತು ಯಹೂದ್ಯರು ಎಲ್ಲರಿಗೆ ಯಾವಾಗಲೂ ದೇವಾಲಯಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಅದು ದೂರ ಮತ್ತು ನಡೆದುಕೊಂಡು ನಡೆದುಕೊಂಡು ಬರಬೇಕು. ಈ ಕಾರಣದಿಂದ ಸಭಾಮಂದಿರಗಳಲ್ಲಿ ಅಥವಾ ಸಬ್ಬ ದಿನಗಳಲ್ಲಿ ಆರಾಧನೆ ಮಾಡುವುದಕ್ಕೋಸ್ಕರ, ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಸಭಾಮಂದಿರಗಳನ್ನು ಕಟ್ಟಿಕೊಳ್ತಾ ಇದ್ದರು. ಸಬ್ಬ ದಿನದಲ್ಲಿ ಪ್ರಾರ್ಥನೆ, ಆರಾಧನೆ. ಆದರೆ ಸಭಾಮಂದಿರಗಳಲ್ಲಿ ಯಜ್ಞಗಳನ್ನು ಅಥವಾ ಯಾವುದೇ ರೀತಿಯಾದಂಥ ಈ ಹಳೆ ಒಡಂಬಡಿಕೆಯ ವಿವಿಧ ಆಚರಣೆಗಳಾಗಿರುವಂಥ ಯಜ್ಞಗಳು ಅಥವಾ ಹರಕೆ ತೀರಿಸುವಂಥದ್ದಾಗಲಿ ಇಂಥವುಗಳು ಅಲ್ಲಿ ನಡೀತಾ ಇರಲಿಲ್ಲ. ಸಭಾಮಂದಿರದಲ್ಲಿ ಕೇವಲ ದೇವರ ವಾಕ್ಯದ ಪಾರಾಯಣ ಮತ್ತು ದೇವರ ವಾಕ್ಯದ ಸಂದೇಶ, ಹಾಡು, ಸ್ತುತಿಗಳಿಷ್ಟೇ ನಡೀತಾ ಇತ್ತು. ಈಗ ಈ ವ್ಯಕ್ತಿ, ಯಾಯೀರನೆಂಬ ಈ ವ್ಯಕ್ತಿ ಸಭಾಮಂದಿರದ ಅಧಿಕಾರಿಯಾಗಿದ್ದನು ಅಥವಾ ಸಭಾಮಂದಿರದ ಒಂದು ಜವಾಬ್ದಾರಿಕೆ ಉಳ್ಳಂಥ ವ್ಯಕ್ತಿಯಾಗಿದ್ದ. ಕೆಲವೊಮ್ಮೆ ಆತ ದೇವರ ವಾಕ್ಯ ಓದುವವನಾಗಲಿ, ಅದನ್ನು ವಿವರಿಸುವವನಾಗಲಿ, ಅಥವಾ ಆ ಸಭಾಮಂದಿರದ ಅಲ್ಲಿದ್ದಂಥ ಗ್ರಂಥದ ಸುರುಳಿ, ಅಂದರೆ ಹಳೆ ಒಡಂಬಡಿಕೆ ಸುರುಳಿಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳುವಂಥ, ಅಥವಾ ಯಾರಿಗೆ ಸಂದೇಶ ಕೊಡಬೇಕು, ಯಾರು ಇವತ್ತು ದೇವರ ವಾಕ್ಯ ಓದಬೇಕು ಎಂಬಂಥದ್ದನ್ನು ನಿರ್ಧರಿಸುವಂಥ, ಅಲ್ಲಿ ಬರುವ ಆ ಕಾಣಿಕೆಗಳಾಗಲಿ ಯಾವುದನ್ನಾಗಲಿ ಅದನ್ನು ಕೂಡಿಸಿಕೊಂಡು ವಿವಿಧ ರೀತಿ ಉಪಯೋಗಿಸುವಂಥ ಯಾವುದು ಜವಾಬ್ದಾರಿಕೆಯನ್ನು ಹೊತ್ತಂಥ ಮನುಷ್ಯನಾಗಿದ್ದ ಈ ಯಾಯೀರನೆಂಬಂಥ ಮನುಷ್ಯ. ಇವನಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಉಂಟು ಅಥವಾ ಬೆಲೆ ಉಂಟು. ಅವನು ಎಲ್ಲ ರೀತಿಯಲ್ಲಿ ಜನರಿಂದ, ಆತ ಒಂದು ಎಲ್ಲ ಜನರಿಂದ ಗೌರವಕ್ಕೆ ಪಾತ್ರನಾಗಿದ್ದ ವ್ಯಕ್ತಿಯಾಗಿದ್ದಿರಬಹುದು. ಆದರೆ ಈಗ ಏನಾಗಿದೆ, ಅವನಿಗೆ ಅವನ ಒಬ್ಬಳೇ ಮಗಳು ಸಾಯುವಂಥ ಪರಿಸ್ಥಿತಿಯಾಗಿಬಿಟ್ಟಿದೆ. ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದಿರಬಹುದು, ಬೇರೆ ಕಡೆ ಪ್ರಯತ್ನ ಮಾಡಿದ್ದಿರಬಹುದು, ಡಾಕ್ಟ್ರುಗಳ ಹತ್ತಿರ ಹೋಗಿ ಪ್ರಯತ್ನ ಮಾಡಿದ್ದಿರಬಹುದು, ಆ ಕಾಲದ ರೀತಿಯ ಡಾಕ್ಟ್ರುಗಳು. ಇನ್ನು ಏನೆಲ್ಲ ಮಾಡಿದ್ದಿರಬಹುದು. ತನ್ನ ಆ ಒಂದು ಹಳೆ ಒಡಂಬಡಿಕೆ ಆಚರಣೆ ಪ್ರಕಾರವಾಗಿ ಇರುವಂಥ ಪ್ರಾರ್ಥನೆಗಳನ್ನು ಅಥವಾ ಯಜ್ಞಗಳನ್ನು ಕೂಡ ಮಾಡಿದ್ದಿರಬಹುದು. ಯೇಸು ಕ್ರಿಸ್ತರು ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಹಳೆ ಒಡಂಬಡಿಕೆಯ ಆಚರಣೆಗಳು ಅದು ಕ್ರಿಸ್ತನ ಅಥವಾ ಮೆಸ್ಸಿಯನ ಅಥವಾ ಯೇಸು ಕ್ರಿಸ್ತನ ಬರೋಣವನ್ನು ಸೂಚಿಸುವಂಥ ಆಚರಣೆಗಳೇ ಆಗಿತ್ತು. ಬಹುತೇಕ ಯಜ್ಞಗಳು ಯೇಸು ಕ್ರಿಸ್ತನ ಕಲ್ವಾರಿ ಯಜ್ಞದ ಒಂದು ಹಳೆ ಒಡಂಬಡಿಕೆಯ ಛಾಯೆ ಅಥವಾ ನೆರಳಾಗಿತ್ತು ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ಕ್ರಿಸ್ತನು ಲೋಕಕ್ಕೆ ಬಂದು ಆಗಿದೆ. ಈಗ ಆತ ತನ್ನ ಹಳೆಯ ಕಾಲದ ಆಚರಣೆಗಳನ್ನು ಮಾಡಿ ಅದರಲ್ಲಿ ಆಶೀರ್ವಾದ, ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಯಾರ ಬಗ್ಗೆ ಈ ಸತ್ಯವೇದ ಗ್ರಂಥ ಪ್ರವಾದನೆ ಮಾಡಿತ್ತೋ, ಶಾಸ್ತ್ರ ಯಾರ ಬಗ್ಗೆ ಮುಂತಿಳಿಸಿತ್ತೋ, ಯಾರ ಬಗ್ಗೆ ಶಾಸ್ತ್ರದಲ್ಲಿ ವಿವರಿಸಲಾಗಿತ್ತೋ ಅಥವಾ ಹಳೆ ಒಡಂಬಡಿಕೆಯ ಗ್ರಂಥಗಳಲ್ಲಿ ವಿವರಿಸಲಾಗಿತ್ತೋ, ಆ ಮೆಸ್ಸಿಯನು ಕ್ರಿಸ್ತನು ಲೋಕಕ್ಕೆ ಬಂದುಬಿಟ್ಟಿದ್ದಾನೆ. ಈಗ ಪರಿಹಾರ ಸಿಗಬೇಕು ಅಂದರೆ ಅವನು ಕ್ರಿಸ್ತನ ಬಳಿಗೆ ಬರಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಬಳಿಗೆ ಬರುವಂಥ ಪ್ರತಿಯೊಬ್ಬೊಬ್ಬರಿಗೆ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆಯನ್ನು ಸತ್ಯವೇದದಲ್ಲಿ ಹೌದು ಹೇಳಲಾಗಿರುವಂಥದ್ದನ್ನು, ಘೋಷಣೆ ಮಾಡಲಾಗಿರುವಂಥದ್ದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ.
ವಿವಿಧ ಕಡೆಗಳಿಂದ ಈ ಹೊತ್ತು ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ. ವಿವಿಧ ಭಾಗಗಳಿಂದ ಯೂಟ್ಯೂಬ್ ಮೂಲಕವಾಗಿ, ಫೇಸ್ಬುಕ್ ಮೂಲಕವಾಗಿ ಅಥವಾ ಆನ್ಲೈನ್ ಮೂಲಕವಾಗಿ, ಇನ್ನು ಟಿ ವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಆದರೆ ಈ ಯಾಯಿರನ ಹಾಗೆ ಪರಿಸ್ಥಿತಿಯ ಮೂಲಕ ಹಾದು ಹೋಗುವಂಥವರು ಕೂಡ ಅನೇಕರು ಇರಬಹುದು. ಆ ಯಾಯಿರನಿಗೆ ಒಬ್ಬಳೇ ಮಗಳು ಒಂದು ಮರಣದ ಹಾಸಿಗೆ ಹಿಡಿದಿದ್ದಾಳೆ. ಇನ್ಯಾರೂ ಇಲ್ಲ. ಆತನ ಸಂತೋಷ, ಉಲ್ಲಾಸ, ತನ್ನ ವೃದ್ಧಾಪ್ಯದ ಒಂದು ಆಸರೆ ಎಂಬುದಾಗಿ ಭಾವಿಸಿರುವಂಥ ಆ ಒಬ್ಬಳೇ ಮಗಳು ಇವತ್ತು ಅದು ಬೇರೆ ಬೇರೆ ಥರ ಇರಬಹುದು. ಕೆಲವೊಮ್ಮೆ ಉದ್ಯೋಗವಾಗಿದ್ದಿರಬಹುದು, ಬಿಸ್ನೆಸ್ ಆಗಿದ್ದಿರಬಹುದು, ಕುಟುಂಬವಾಗಿದ್ದಿರಬಹುದು, ಮಕ್ಕಳ ವಿಷಯವಾಗಿದ್ದಿರಬಹುದು, ಸಂಬಂಧಗಳ ವಿಷಯವಾಗಿದ್ದಿರಬಹುದು. ನೋಡಿ, ಯಾವುದೇ ವಿಷಯ ಈ ರೀತಿಯಾಗಿ ಪತನವಾಗ್ತಾ ಇದೆ, ಶಿಥಿಲವಾಗ್ತಾ ಇದೆ, ನಷ್ಟವಾಗ್ತಾ ಇದೆ, ಕಳೆದು ಹೋಗ್ತಾ ಇದೆ, ಸತ್ತು ಹೋಗ್ತಾ ಇದೆ ಎಂಬ ಪರಿಸ್ಥಿತಿಯ ಮೂಲಕವಾಗಿ ದಾಟಿ ಹೋಗ್ತಾ ಇರುವಂಥವರಾಗಿದ್ದಿರಬಹುದು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬರುವಂಥ ಪ್ರತಿಯೊಬ್ಬರಿಗೆ ಬಿಡುಗಡೆ ಉಂಟು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಬಳಿಗೆ ಬಂದಿರುವಂಥ ನಿಮಗೆ ದೇವರು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯ ಹತ್ತಿರ ಬಂದುಕೊಂಡು ಆತ ಬೇಡಿಕೊಳ್ತಾ ಇದ್ದಾನೆ. ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಸಮಸ್ಯೆಗಳಿಗೆ ಪರಿಹಾರ ಯೇಸು ಕ್ರಿಸ್ತನಲ್ಲಿ ಉಂಟು. ನಾವು ನಮ್ಮ ಮನೆಗೆ, ನಮ್ಮ ಹೃದಯಕ್ಕೆ ಆತನನ್ನು ಬರುವುದಕ್ಕೆ ನಾವು ಬೇಡಿಕೊಳ್ಳಬೇಕು ಅಥವಾ ಕೇಳಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿಯನ್ನು ಬೇಡಿಕೊಳ್ಳುವಂಥ, ಕೇಳಿಕೊಳ್ಳುವಂಥ ಒಬ್ಬನಿಗೆ ಕೂಡ ಆತ ತಿರಸ್ಕಾರ ಮಾಡುವಾತನಲ್ಲ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಯೇಸು ಸ್ವಾಮಿ ಹೇಳಿದ್ದಾರೆ. ಯೇಸುವನ್ನು ಹುಡುಕಿರಿ, ಅಥವಾ ಯೇಸು ಸ್ವಾಮಿ ಹೇಳಿದ್ದಾರೆ, ಹುಡುಕಿರಿ ನಿಮಗೆ ಸಿಕ್ಕುವುದು, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ನಿಮಗಾಗಿ ತೆರೆಯಲ್ಪಡುವುದು. ನೋಡಿ, ಬೇಡಿದರೆ ನಮಗೆ ಸಿಗ್ತದೆ ಅಥವಾ ದೊರೆಯುತ್ತದೆ, ಹುಡುಕಿದರೆ ನಮಗೆ ಸಿಕ್ಕುತ್ತದೆ, ತಟ್ಟಿದರೆ ನಮಗೆ ಅದು ತೆರೆಯಲ್ಪಡ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಮಾತನ್ನು ಹೇಳಿದಂಥ ಕರ್ತನ ಬಳಿಗೆ ಬಂದುಕೊಂಡು, ಸ್ವಾಮಿ ನನ್ನ ಮನೆಗೆ ಬಾ, ನನ್ನ ದುಸ್ಥಿತಿ ನೀಗಿಸು, ನನ್ನ ಕಷ್ಟದಿಂದ ಬಿಡಿಸು, ನನ್ನ ಸಮಸ್ಯೆಯಿಂದ ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬೊಬ್ಬರಿಗೆ ಕರ್ತನು ಬಿಡುಗಡೆ ಕೊಡುವಾತನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ, ಆತನು ಹೋಗುತ್ತಿರುವಲ್ಲಿ, 42ನೇ ವಾಕ್ಯದ ಕೊನೆಯ ಭಾಗ, ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನು ಇರುಕಿಸುತ್ತಿದ್ದರು. ಯೇಸು ಸ್ವಾಮಿ ಮನೆಗೆ ಹೋಗ್ತಾ ಇದ್ದಾರೆ, ಆದರೆ ಬಹಳಷ್ಟು ಗುಂಪು, ಅನೇಕ ಅಡೆತಡೆಗಳಿದ್ದಾವೆ. ಆದರೆ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ನಮಗೆ ಅನಿಸಬಹುದು, ಯೇಸು ನನ್ನ ಮನೆಗೆ ಬರಲಿಕ್ಕೆ ಅನೇಕ ಅಡೆತಡೆಗಳಿದ್ದಾವೆ, ಅನೇಕರು ಅಡ್ಡಿಪಡಿಸುವವರಿದ್ದಾರೆ, ಯೇಸುವಿನ ಬಳಿಗೆ ಹೋಗುವುದಕ್ಕೆ ಅನೇಕರು ಅಡ್ಡಿಪಡಿಸುವವರಾಗಿದ್ದಾರೆ. ಹೌದು, ಈ ಕಾಲದಲ್ಲಿ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಅವನು ಮದ್ಯಪಾನದಲ್ಲಿ ಅಥವಾ ಲೌಕಿಕವಾದಂಥ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದರೆ ಅವನನ್ನು ಸರಿದಾರಿಗೆ ತರುವುದಕ್ಕೆ ಮನಸ್ಸು ಮಾಡುವವರು ಬಹಳ ಕಡಿಮೆ. ಆದರೆ ಅವನು ಯೇಸು ಕ್ರಿಸ್ತನ ಬಳಿಗೆ ಬಂದು ಅವನು ಸರಿಯಾಗ್ತಾನೆ ಎಂಬುದಾಗಿ ಕಂಡಾಗ ವಿರೋಧ ಮಾಡುವವರು ಬಹಳ ಜನ ಇದ್ದಾರೆ. ಯಾಕೆ ಹೋಗ್ತೀಯ, ಯಾಕೆ ಯೇಸುವಿನ ಬಳಿಗೆ ಹೋಗ್ತೀಯ? ಇಲ್ಲ, ಆ್ಯಕ್ಚುಲಿ ಯೇಸುವಿನ ಬಳಿಗೆ ಅವನು ಹೋಗಿದ್ದಲ್ಲ, ಯೇಸು ಅವನ ಬಳಿಗೆ ಬಂದಿದ್ದಾನೆ. ನಾವು ಯಾರು ಯೇಸುವಿನ ಬಳಿಗೆ, ದೇವರ ಬಳಿಗೆ ಹೋಗಲಿಕ್ಕೆ ಆಗಲ್ಲ ಪ್ರಿಯರೇ. ದೇವರೇ ನಮ್ಮ ಬಳಿಗೆ ಬಂದಿದ್ದಾನೆ. ಯಾಕಂದರೆ ನಾವಾಗಿ ಆತನ ಬಳಿಗೆ ಹೋಗಲಿಕ್ಕೆ ಆಗದೇ ಇರುವುದರಿಂದ ಆತನಾಗಿ ನಮ್ಮ ಬಳಿಗೆ ಬಂದು ನಮ್ಮ ಪಾಪ ಪರಿಹಾರ ಮಾಡಿ ನಮ್ಮನ್ನು ಆತನ ಬಳಿಗೆ ಸೇರಿಸಿಕೊಳ್ಳುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ 49ನೇ ವಾಕ್ಯದಲ್ಲಿ ನೋಡುವಾಗ, ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು
ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಕೆಲವೊಮ್ಮೆ ಯೇಸುವಿನ ಬಳಿಗೆ ಹೋಗಿದ್ದೆ, ಸಮಸ್ಯೆಗಳ ಕಾಲದಲ್ಲಿ ಹೋಗಿದ್ದೆ, ಸಮಸ್ಯೆ ಹೆಚ್ಚಾಯಿತು, ಕಡಿಮೆ ಆಗಲಿಲ್ಲ ಎಂಬುದಾಗಿ ಹೇಳುವಂಥವ್ರನ್ನು ಕೂಡ ಈ ಲೋಕದಲ್ಲಿ ನೋಡ್ತೇವೆ. 1 ವಾರ ಪ್ರೇಯರಿಗೆ ಹೋದೆ, 2 ವಾರ ಪ್ರೇಯರಿಗೆ ಹೋದೆ, ನನಗೇನೂ ಆಶೀರ್ವಾದವಾಗಲಿಲ್ಲ ಅನ್ನುವಂಥವರು ಕೂಡ ಇದ್ದಾರೆ ಲೋಕದಲ್ಲಿ. ಆದರೆ ನಿಜವಾದ ಮನಸ್ಸಿನಿಂದ ಹೋದಂಥವರಿಗೆ ಆ ಹೋದ ದಿನವೇ ಆತ ಬಿಡುಗಡೆ ಕೊಟ್ಟಂಥ ಸಾವಿರಾರು ಅಥವಾ ಲಕ್ಷಾಂತರ ಟೆಸ್ಟಿಮನಿ ಅಥವಾ ಸಾಕ್ಷಿಗಳು ಲೋಕದಲ್ಲಿದ್ದಾವೆ. ಕೆಲವರಿಗೆ ಸ್ವಲ್ಪ ದಿನಗಳು ಕಾಯಬೇಕಾಗ್ತದೆ, ಆತನ ಸಮಯಕ್ಕಾಗಿ ಕಾಯಬೇಕಾಗ್ತದೆ. ಆತನ ಸಮಯಕ್ಕಾಗಿ ಕಾದಿದ್ದು ನಂಬಿಗಸ್ತರಾಗಿ ನಡೆಯುವಾಗ ದೇವರು ಅವರಿಗಾಗಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ನೋಡಿ, ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯ ಬಳಿಗೆ ಆತ ಬಂದಿದ್ದಾನೆ, ಯೇಸು ಸ್ವಾಮಿಯ ಬಳಿ ಬೇಡಿಕೊಂಡಿದ್ದಾನೆ, ಮನೆಗೆ ಬರುವುದಕ್ಕೆ ಆಮಂತ್ರಿಸಿದ್ದಾನೆ, ಆತ ಆಮಂತ್ರಿಸಿದ್ದಾನೆ. ಯೇಸು ಸ್ವಾಮಿ ಆತನ ಮನೆಗೆ ಹೋಗ್ತಾ ಇದ್ದಾರೆ. ಆದರೆ ಮನೆಯಲ್ಲಿ ಏನು ಸಂಭವಿಸ್ತಾ ಇದೆ? ಆತನ ಮಗಳು ಸತ್ತೋಗ್ಬಿಟ್ಲು. ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದೆ, ಯೇಸು ಸ್ವಾಮಿಯ ಬಳಿಗೆ ಹೋದೆ, ಯೇಸು ಸ್ವಾಮಿಯನ್ನು ಕರೆದಿದ್ದೇನೆ, ಯೇಸು ಸ್ವಾಮಿ ನನ್ನ ಕಡೆಗೆ ಬರ್ತಾ ಇದ್ದಾರೆ. ಹಾಗೆಂದ ಮಾತ್ರಕ್ಕೆ ಅಲ್ಲಿ ಸಮಸ್ಯೆ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ, ಸಮಸ್ಯೆ ಉಲ್ಬಣ ಆಯಿತು, ಮಗು ಸತ್ತು ಹೋಯಿತು ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಇಲ್ಲಿ ಮುಂದೆ ನೋಡೋಣ. ಸಭಾಮಂದಿರದ ಅಧಿಕಾರಿಯ ಕಡೆಯವರಲ್ಲಿ ಒಬ್ಬ ಬಂದುಕೊಂಡು ಹೇಳ್ತಾ ಇದ್ದಾನೆ, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಲೌಕಿಕವಾಗಿ ಹೇಳಬೇಕು ಅಂತೇಳಿದರೆ ಹೋಪ್ಲೆಸ್ ಆದ ಪರಿಸ್ಥಿತಿ. ಲೌಕಿಕವಾಗಿ ಹೇಳಬೇಕು ಅಂದರೆ ಇನ್ನು ಪ್ರಾರ್ಥನೆ ಮಾಡಿ ಉಪಯೋಗ ಇಲ್ಲ. ಲೌಕಿಕವಾಗಿ ಹೇಳಬೇಕು ಅಂತೇಳಿದರೆ ಇನ್ನು ಮಾಡುವ ಪ್ರಾರ್ಥನೆ ಗುರುವಿಗೆ ತೊಂದರೆ ಕೊಟ್ಟಂತೆ, ದೇವರಿಗೆ ತೊಂದರೆ ಕೊಟ್ಟಂತೆ, ದೇವರ ಸೇವಕರಿಗೆ ತೊಂದರೆ ಕೊಟ್ಟಂತೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಬಹುದಾಗಿದೆ. ಲೌಕಿಕವಾಗಿ ಹೇಳಬೇಕು ಅಂತೇಳಿದರೆ ಅದನ್ನೇ ಅಲ್ಲಿ ಯಾಯಿರನ ಕಡೆಯವರಲ್ಲಿ ಒಬ್ಬ ಬಂದ್ಕೊಂಡು ಹೇಳ್ತಿದ್ದಾನೆ, ನಿನ್ನ ಮಗಳು ಸತ್ತು ಹೋಗ್ಬಿಟ್ಲು, ಇನ್ನು ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ. ಇನ್ನು ಮುಗಿದೋಯ್ತು. ಕೆಲವೊಮ್ಮೆ ಈ ರೀತಿ ನಾವು ನೋಡ್ತೇವೆ, ಡೈವರ್ಸ್ ಆಗಿ ಹೋಯಿತು, ಇನ್ನು ಏನು ಹೇಳಿ ಉಪಯೋಗ ಇಲ್ಲ. ಉದ್ಯೋಗ ಸಿಗಲಿಲ್ಲ, ಇನ್ನು ಪ್ರಾರ್ಥನೆ ಮಾಡಿ ಉಪಯೋಗ ಇಲ್ಲ. ಮದುವೆ ನಡೀಲಿಲ್ಲ, ಇನ್ನು ಪ್ರಾರ್ಥನೆ ಮಾಡಿ ಉಪಯೋಗ ಇಲ್ಲ. ಈ ರೀತಿಯಾಗಿ ನಮ್ಮ ಒಳಗೆ ಕೆಲವೊಮ್ಮೆ ಏನೋ ಮಾತನಾಡುವಂಥದ್ದಾಗಿರ್ತದೆ, ಅಥವಾ ನಮ್ಮ ಕಿವಿಯಲ್ಲಿಯೂ ಕೂಡ ಯಾರೋ ನಮಗೆ ಈ ಮಾತುಗಳನ್ನು ಹೇಳುವಂಥವರಾಗಿರುತ್ತಾರೆ. ಈ ಮಾತುಗಳು ದೇವರ ಕಡೆಯಿಂದ ಬಂದ ಮಾತುಗಳು ಆಗಿರಲ್ಲ. ಮುಗೀತು, ಸತ್ತೋಯ್ತು, ಮುರಿದೋಯ್ತು, ವಿಚ್ಛೇದನ ಆಯಿತು, ಕಳೆದೋಯ್ತು, ಇನ್ನು ಪ್ರಾರ್ಥನೆ ಮಾಡಿ ಉಪಯೋಗ ಇಲ್ಲ. ಇದು ದೇವರಿಂದ ಬರುವಂಥ ಮಾತುಗಳಲ್ಲ, ದೇವರ ಆತ್ಮನಿಂದ ಬರುವಂಥ ಮಾತುಗಳಲ್ಲ. ಅವು ಮನುಷ್ಯನ ಆತ್ಮದೊಳಗಿಂದ ಸೈತಾನ ಪ್ರೇರಣೆಯಿಂದ ಬರುವಂಥ ಮಾತುಗಳಾಗಿದ್ದಾವೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಯೇಸು ಸ್ವಾಮಿ ಏನು ಉತ್ತರ ಕೊಡ್ತಾ ಇದ್ದಾರೆ? ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಈಗ ಯೇಸು ಸ್ವಾಮಿ ಆತನಿಗೆ ಏನೆಂದು ಉತ್ತರ ಕೊಡ್ತಾ ಇದ್ದಾರೆ? ಮಗು ಸತ್ತಿದ್ದಾಳೆ, ಈಗ ನಿರೀಕ್ಷಿಸುವುದಕ್ಕೆ ಏನೂ ಇಲ್ಲ, ಈಗ ಪ್ರಾರ್ಥನೆ ಮಾಡಿದರೆ ತೊಂದರೆ ಕೊಟ್ಟಂತೆ. ಇಂಥ ಪರಿಸ್ಥಿತಿಯಲ್ಲಿ ಯೇಸು ಆತನಿಗೆ ಹೇಳ್ತಾ ಇದ್ದಾರೆ, ಅಂಜಬೇಡ, ಮಗು ಸತ್ತಿದ್ದರೂ ಅಂಜಬೇಡ, ಎಲ್ಲ ಕಳೆದು ಹೋಗಿದ್ರು ಅಂಜಬೇಡ, ಹೋಪ್ಲೆಸ್ ಪರಿಸ್ಥಿತಿಗೆ ಹೋಗಿದ್ರು ಅಂಜಬೇಡ, ಮನೆ ಕಳೆದುಕೊಂಡಿದ್ರು ಅಂಜಬೇಡ, ಮದುವೆ ಆಗದಿದ್ದರೂ ಅಂಜಬೇಡ. ಈ ಅಂಜಬೇಡ ಎಂಬುದಾಗಿ ಹೇಳಲಿಕ್ಕೆ ಆಗುವಂಥವನು ದೇವರೊಬ್ಬನೇ, ಕರ್ತನಾಗಿರುವ ಯೇಸು ಒಬ್ಬರೇ. ಸತ್ಯವೇದದಲ್ಲಿ ನಾವು ಅನೇಕ ಬಾರಿ
ಹೆಚ್ಚು ಕಡಿಮೆ 365 ಬಾರಿ ಅಂಜಬೇಡ ಎಂಬಂಥ ಶಬ್ದವನ್ನು ನುಡಿದಿರುವಂಥದ್ದನ್ನು, ಅಥವಾ ಹೆದರಬೇಡ, ಕಳವಳಗೊಳ್ಳಬೇಡ, ಫಿಯರ್ ನಾಟ್, ಈ ರೀತಿಯಾದ ಶಬ್ದಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾವ ದಿನವೂ ನಾವು ಹೆದರುವಂಥದ್ದು ಬೇಡ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿಗಳು ನಮಗೆ ಅಂಜಿಕೆಯನ್ನು, ಹೆದರಿಕೆಯನ್ನು, ಭಯವನ್ನು, ದಿಗಿಲು ಹುಟ್ಟಿಸುವಂಥವುಗಳಾಗಿದ್ದಾವೆ. ದಿಗಿಲು, ಭಯ, ಭ್ರಾಂತಿ, ಕಳವಳ, ಸಂಶಯಗಳನ್ನು ಹುಟ್ಟಿಸುವಂಥವುಗಳಾಗಿದ್ದಾವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಬೆಲೆ ಬಾಳುವಂಥದ್ದು ಕಳೆದು ಹೋದಂಥ ಪರಿಸ್ಥಿತಿ ಬಂದರೂ ಕೂಡ ನೀನು ಹೆದರಬೇಡ, ನೀನು ಅಂಜಬೇಡ, ನಂಬಿಕೆ ಇದ್ದರೆ ಸಾಕು. ಅಲ್ಲಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನೋಡಿ, ಈ ಲೋಕದಲ್ಲಿ ಕಳೆದು ಹೋದಂಥ ಯಾವುದನ್ನು ಕೂಡ ನೆನೆಸಿ ಹೆದರುವಂಥದ್ದು ಬೇಡ. ಸ್ವಾಮಿ ಹೇಳ್ತಾ ಇದ್ದಾರೆ, ನಂಬಿಕೆ ಮಾತ್ರ ಇರಲಿ. ಕಳೆದು ಹೋದಂಥದ್ದನ್ನು ಮರಳಿ ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ, ಅಥವಾ ಕಳೆದು ಹೋದದಕ್ಕಿಂತಲೂ ಉತ್ತಮವಾದದ್ದನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಯೋಬನ ಜೀವಿತದಲ್ಲಿ ಎಲ್ಲವೂ ಕಳೆದೋಯ್ತು, ಎಲ್ಲವೂ ಕಳೆದೋಯ್ತು. ಆಸ್ತಿ ಕಳೆದೋಯ್ತು, ಕುರಿಗಳು, ಒಂಟೆಗಳು, ಕತ್ತೆಗಳು, ಎತ್ತುಗಳು, ಆಳುಗಳು, ಇನ್ನು ಮಕ್ಕಳು ಕೂಡ ಆತನಿಗೆ ನಷ್ಟವಾದರು. ಆರೋಗ್ಯವು ಕಳೆದೋಯ್ತು. ಆದರೆ ಆತ ನಂಬಿಗಸ್ತನಾಗಿ ನಿಂತಿದ್ದಾನೆ, ನಂಬಿಕೆಯುಳ್ಳವನಾಗಿ ನಿಂತಿದ್ದಾನೆ. ದೇವರಾತನಿಗೆ ಎಲ್ಲವನ್ನ ಮರಳಿ ಕೊಟ್ಟರು. ಕಳೆದು ಹೋದಷ್ಟೇ ಕೊಡಲಿಲ್ಲ, 2 ಪಟ್ಟು ಕೊಟ್ಟರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಂಬಿಕೆ ಮಾತ್ರ ಇರಲಿ. ಇಲ್ಲಿ ಇದರ ಒಳಗಡೆ ಒಂದು ಅಡಕವಾಗಿರೋ ಮರ್ಮ ಎಂಬಂಥ ರೀತಿಯಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ಸಾಯದಿರಲಿ ಎಂಬುದಾಗಿ. ನಂಬಿಕೆ ಸತ್ತು ಹೋಗಿಬಿಟ್ರೆ ಎಲ್ಲವೂ ಕಳೆದುಕೊಂಡ ಹಾಗೆ. ನೋಡಿ, ಅಬ್ರಹಾಮನ ಜೀವಿತಕ್ಕೆ ನಾವು ಬರುವಂಥ ಸಮಯದಲ್ಲಿ ರೋಮ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯದಿಂದ ಮುಂದಕ್ಕೆ ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಅಬ್ರಹಾಮ ದೇವರನ್ನ ನಂಬ್ತಾ ಇದ್ದಾನೆ. ಆತ ಹೇಗೆ ನಂಬಿದನು? ದೇವರು ಸತ್ತವರನ್ನ ಬದುಕಿಸುವುದಕ್ಕೆ ಶಕ್ತನಾಗಿದ್ದಾನೆ. ಏನು ಇಲ್ಲದಿರುವಾಗ ಎಲ್ಲವನ್ನ ಇರುವ ಹಾಗೆ ಬರಮಾಡುವುದಕ್ಕೆ ಆತ ಶಕ್ತನಾಗಿದ್ದಾನೆ. ಕಾಲಗಳನ್ನು ನಿಯಂತ್ರಣ ಮಾಡುವ ಆತನಾಗಿದ್ದಾನೆ, ಅಥವಾ ಪರಿಸ್ಥಿತಿಗಳ ಮೇಲೆ ಆತನಿಗೆ ನಿಯಂತ್ರಣ ಉಂಟು. ಅಬ್ರಹಾಮ ನಂಬ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೇವೆ, ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅಬ್ರಹಾಮನು ನಂಬಿದ್ದನು, ಅವನ ನಂಬಿಕೆ, ಆತನ ನಂಬಿಕೆ ಅದು ನೀತಿ ಎಂದು ಎಣಿಸಲ್ಪಟ್ಟಿತು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಕಳೆದು ಹೋದಂಥ ಪ್ರತಿಯೊಂದನ್ನು ನಾವು ನಂಬುವಾಗ ನಮಗೆ ಮರಳಿ ಕೊಡಲಿಕ್ಕೆ ದೇವರಿಗೆ ಸಾಧ್ಯವಾಗ್ತದೆ. ನೋಡಿ, ಪರಲೋಕವೇ ಕಳೆದೋಗಿತ್ತು, ಅಥವಾ ನಿತ್ಯ ಜೀವಿತವೇ ಕಳೆದೋಗಿತ್ತು, ಅಥವಾ ಪರದೈಸು ಕಳೆದೋಗಿತ್ತು. ಆದಾಮನ ಕಾಲದಲ್ಲಿ ಪಾಪದಿಂದಾಗಿ ಕಳೆದೋಗಿತ್ತು. ಹೊಸ ಒಡಂಬಡಿಕೆಗೆ ಬರುವಾಗ ನಾವು ನೋಡ್ತೇವೆ, ಯೇಸು ಕ್ರಿಸ್ತರನ್ನು ನಂಬುವಂಥ ಪ್ರತಿಯೊಬ್ಬರಿಗೆ ಆ ಕಳೆದು ಹೋದಂಥ ಪರದೈಸು, ಪರಲೋಕ, ನಿತ್ಯ ಜೀವ ತಿರುಗಿ ಸಿಕ್ಕುವಂಥದ್ದಾಗಿದೆ. ಆ ಪರಲೋಕ ಸಿಗುವಂಥದ್ದೇ ನಂಬಿಕೆಯಿಂದ, ಪರಲೋಕ ಸಿಗುವಂಥದ್ದೇ ನಂಬಿಕೆಯಿಂದ. ಹಾಗಿರುವಾಗ ನಾವು ಕರ್ತನಲ್ಲಿ ನಂಬಿಕೆ ಇಟ್ಟರೆ ಈ ಲೋಕದಲ್ಲಿ ನಮಗಾಗಿ ಎಷ್ಟೊಂದು ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕೆ ನಮ್ಮ ದೇವರು ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯಗಳನ್ನು ನಾವು ಮುಂದಕ್ಕೆ ನೋಡುವಾಗ ಅಲ್ಲಿ 51ನೇ ವಾಕ್ಯ, ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಹೊರತು ಬೇರೆ ಯಾರನ್ನು ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ. ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆ ಬಡ್ಕೊಳ್ತಾ ಇದ್ದರು.
ಯೇಸು ಅಳಬೇಡ್ರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳ್ಕೊಂಡದರಿಂದ ಆತನನ್ನು ಹಾಸ್ಯ ಮಾಡಿದರು. ಯೇಸು ಸ್ವಾಮಿ ತನ್ನ ಸಂಗಡ ಒಂದು 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ತಂದೆ ತಾಯಿಗಳನ್ನು ಕರೆದುಕೊಂಡು ಒಳಗಡೆ ಹೋಗಿದ್ದಾರೆ. ಅಲ್ಲಿ ಎಲ್ಲರೂ ಆಕೆಗೋಸ್ಕರ ಅಳುತ್ತಾ ಇದ್ದರು. ಇನ್ನು ನಮಗೆ ಮತ್ತಾಯನ ಸುವಾರ್ತೆಯಲ್ಲಿ ಓದುವಂಥ ಸಮಯದಲ್ಲಿ ಅಲ್ಲಿ ವಾದ್ಯಗಾರರಿದ್ದರು, ಶೋಕ ಗೀತಗಳನ್ನು ನುಡಿಸುವಂಥ ಬ್ಯಾಂಡ್ ಕೂಡ ಅಲ್ಲಿತ್ತು ಎಂಬುದಾಗಿ. ಬ್ಯಾಂಡ್ ಇತ್ತು. ಈ ಕಾಲದಲ್ಲಿ ಕೂಡ ನಾವು ಇದನ್ನು ನಮ್ಮ ಸುತ್ತಮುತ್ತಲು ನೋಡುವರಾಗಿದ್ದೇವೆ. ಮರಣದ ಮನೆಗೆ ಕೂಡ ಬಾರಿಸುವುದಕ್ಕೆ ಬ್ಯಾಂಡ್ ಸೆಟ್ಗಳನ್ನು ನಾವು ನೋಡ್ತೇವೆ. ಅವರು ಬಾರಿಸುವಾಗ ದುಃಖ ಬರದವರಿಗೆ ಕೂಡ ಆ ರಾಗಗಳನ್ನು ಕೇಳುವಾಗ ದುಃಖ ಉಮ್ಮಳಿಸಿ ಅಥವಾ ಉಕ್ಕಿ ಉಕ್ಕಿ ಬರುವಂಥದ್ದನ್ನು ನಾವು ನೋಡ್ತೇವೆ. ಅವರಿಗೆ ಪೇಮೆಂಟ್ ಸಿಗ್ತದೆ. ಅವರು ನಿಜವಾಗಿಯೂ ದುಃಖದಲ್ಲಿ ಅಂತರಾಳದಿಂದ ಭಾಗವಹಿಸುವಂಥವರಾಗಿರಲ್ಲ, ಹೃದಯಾಂತರಾಳದಿಂದ ಭಾಗವಹಿಸುವವರಾಗಿರಲ್ಲ. ಅವರಿಗೆ ಒಂದು ದಿನ ಅಥವಾ ಅರ್ಧ ದಿನ ಅಥವಾ ಆ ಒಂದು ಫ್ಯೂನರಲ್ ಸರ್ವಿಸ್ ಮುಗಿಯುವವರೆಗೆ ಅಥವಾ ಸಮಾಧಿ ಆ ಸೇವೆ ಸಂಸ್ಕಾರ ನಡೆಯುವವರೆಗೆ ಅವರಿಗೆ ಎಷ್ಟು ಸಮಯವನ್ನು ಕಳೆದಿದ್ದಾರೆ ಅದಕ್ಕೆ ಅವರಿಗೆ ಪೇಮೆಂಟ್ ಸಿಗ್ತದೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೇವೆ 9ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 9ನೇ 23ನೇ ವಾಕ್ಯದಲ್ಲಿ, ಆಮೇಲೆ ಯೇಸು ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರನ ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಅಲ್ಲಿ ವಾದ್ಯಗಾರರಿದ್ದಾರೆ, ಗದ್ದಲ ಮಾಡುವ ಜನ ಇದ್ದಾರೆ. ಇಲ್ಲಿ ಲೂಕನ ಸುವಾರ್ತೆಯಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆ ಬಡುಕೊಳ್ಳುತ್ತಾ ಇದ್ದರು. ವಾದ್ಯಗಾರರಿದ್ದಾರೆ, ಗದ್ದಲ ಮಾಡುವ ಜನ ಇದ್ದಾರೆ. ಸುಮ್ಮನೆ ಗದ್ದಲ, ಅವರಿಗೆ ನಿಜವಾಗಿಯೂ ಕೂಡ ಕಾಳಜಿ ಇರಲ್ಲ. ಎಷ್ಟೇ ದುಃಖ ಇದ್ದರೂ ಅಲ್ಲಿ ಗದ್ದಲ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಅಳ್ತಾ ಇರ್ತಾರೆ, ಈ ಕಡೆ ವಾದ್ಯಗಾರರು ವಾದ್ಯ ನುಡಿಸ್ತಾ ಇರ್ತಾರೆ. ಇನ್ನು ಅಳು ಬರದವರಿಗೆ ಕೂಡ ವಾದ್ಯಗಾರರ ವಾದ್ಯ ಕೇಳಿದಾಗ ಅಳು ಬರ್ತದೆ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಅನೇಕರು ಕೃತಕವಾಗಿ ದುಃಖವನ್ನು ಸೂಚಿಸುವಂಥವರಾಗಿರ್ತಾರೆ. ನಮ್ಮ ದುಃಖದ ವೇಳೆಯಲ್ಲಿ, ನಮ್ಮ ಕಷ್ಟದ ವೇಳೆಯಲ್ಲಿ, ನಮ್ಮ ಕೊರತೆಯ ವೇಳೆಯಲ್ಲಿ, ನಾವು ಕೈ ಬಿಡಲ್ಪಟ್ಟ ಸಮಯಗಳಲ್ಲಿ ನಮಗೆ ಕೃತಕವಾಗಿ ಒಂದು ಯಾಂತ್ರಿಕವಾಗಿ ಅಥವಾ ಒಂದು ಸಂಗೀತ ರೂಪದಲ್ಲಿ ಅಥವಾ ಒಂದು ವಾಟ್ಸಪ್ ಮೆಸೇಜ್ ರೂಪದಲ್ಲಿ ನಮಗೆ ಸಾಂತ್ವನ ಹೇಳುವಂಥವ್ರು ಇರ್ತಾರೆ. ಅದರಲ್ಲಿ ಬಹಳಷ್ಟು ಜನ ನಿಜವಾಗಿಯೂ ಕೂಡ ಸಾಂತ್ವನ ಹೇಳುವವರು ಇರ್ತಾರೆ. ಆದರೆ ಅನೇಕರು ಎಲ್ಲರಿಗೋಸ್ಕರ ಎಲ್ಲರ ಮಧ್ಯದಲ್ಲಿ ಅವರು ಕೂಡ ಒಂದು ಸಾಂತ್ವನ ಹೇಳುವವರಾಗಿರ್ತಾರೆ. ಆದರೆ ನಿಜವಾದ ಸಾಂತ್ವನ ಕೊಡಲಿಕ್ಕೆ ಆಗುವಂಥವನು ನಮ್ಮ ದೇವರಾಗಿದ್ದಾನೆ. ಆತ ಸಕಲ ವಿಧವಾಗಿ ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ. ಆತ ಸಂತೈಸುವಾಗ ನಮ್ಮ ಕಣ್ಣೀರು ನಿಜವಾಗಿ ಒರೆಸಲ್ಪಡುವಂಥದ್ದಾಗಿದೆ. ನಾವು ಅಲ್ಲಿ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳಿದುಕೊಂಡದ್ದರಿಂದ ಆತನನ್ನು ಹಾಸ್ಯ ಮಾಡಿದರು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಇಲ್ಲ ಅಳಬೇಡ್ರಿ, ಆಕೆ ನಿದ್ದೆ ಮಾಡ್ತಾ ಇದ್ದಾಳೆ. ನಿಜವಾಗಿ ಆಕೆ ಸತ್ತಿದ್ದಳು, ಲೌಕಿಕವಾಗಿ ಆಕೆ ಸತ್ತಿದ್ದಳು ಎಂಬುದಾಗಿ ಪ್ರಾರಂಭದಲ್ಲಿ ನಾವು ಓದಿದ್ದೇವೆ. ಆದರೆ ದೇವರ ಮುಂದೆ ಅದು ಸಾವಲ್ಲ, ಅದು ನಿದ್ದೆ ಇದ್ದ ಹಾಗೆ. ಜೀವವನ್ನು ಸೃಷ್ಟಿ ಮಾಡಿದಾತನು, ಜೀವ ಸ್ವರೂಪನಾಗಿರುವ ದೇವರು, ಬದುಕು ಸಾವು ಆತನ ಕೈಯಲ್ಲಿದೆ. ಸಾಯಿಸಲು ಬದುಕಿಸಲು ಬಲ್ಲವನಾಗಿದ್ದಾನೆ, ಶಕ್ತಿಯುಳ್ಳಾತನಾಗಿದ್ದಾನೆ. ಆತನ ಮುಂದೆ ಇದು ನಿದ್ದೆ. ಸ್ವಾಮಿ ಹೇಳ್ತಾ ಇದ್ದಾರೆ, ನಿದ್ರೆ ಮಾಡ್ತಾ ಇದ್ದಾಳೆ. ಜನ ಆಕೆ ಸತ್ತಿದ್ಲು ಅಂತ ಗೊತ್ತಿತ್ತು, ಯೇಸುವನ್ನು ಹಾಸ್ಯ ಮಾಡಿದರು. ಅಂದರೆ ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ, ಪರಿಸ್ಥಿತಿ ಲೌಕಿಕವಾಗಿ ಇಷ್ಟೊಂದು ಅಸಾಧ್ಯ. ಲೌಕಿಕವಾಗಿ ಪರಿಸ್ಥಿತಿ ಕೈ ಮೀರಿ ಹೋದಂಥ ಪರಿಸ್ಥಿತಿ, ಲೌಕಿಕವಾಗಿ ಪರಿಸ್ಥಿತಿ ಹತೋಟಿಗೆ ತರಲಿಕ್ಕೆ ಆಗದ ಪರಿಸ್ಥಿತಿ. ಆದರೆ ಯೇಸು ಸ್ವಾಮಿಗೆ ಎಲ್ಲವನ್ನ ಹತೋಟಿಗೆ ತರಲಿಕ್ಕೆ ಆಗ್ತದೆ. ಆತ ಎಲ್ಲಕ್ಕೂ ಮೇಲೆ ಇರುವ ಆತನಾಗಿದ್ದಾನೆ, ಜೀವಂತ ದೇವರಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, 54ನೇ ವಾಕ್ಯದಲ್ಲಿ ನೋಡ್ತೇವೆ, ಆದರೆ ಆತನು ಆಕೆಯ ಕೈ ಹಿಡಿದು ಅಮ್ಮಣ್ಣಿ ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣವೇ ಆಕೆ ಎದ್ದಳು. ತರುವಾಯ ಆತನು ಈಕೆ ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟನು.
ಯೇಸು ಸ್ವಾಮಿ ಈ ವಾದ್ಯಗಾರರನ್ನು, ಗದ್ದಲ ಮಾಡುವವರನ್ನು, ಈ ಎಲ್ಲ ರೀತಿಯ ಕುಚೋದ್ಯ ಮಾಡುವವ್ರನ್ನ, ಗೇಲಿ ಮಾಡುವವ್ರನ್ನ ಹೊರಗೆ ಹಾಕಿಸಿ ಆ ಸತ್ತಂಥ ಮಗಳ ಕೈ ಹಿಡಿದು ಅಮ್ಮಣ್ಣಿ ಎದ್ದೇಳು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಬೇಕಾದರೆ ಈ ಎಲ್ಲ ರೀತಿಯ ಈ ಕುಚೋದ್ಯ ಮಾಡುವವರನ್ನು, ಎಲ್ಲ ರೀತಿಯ ಹಾಸ್ಯ ಮಾಡುವವರನ್ನು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂಥ ವಿಚಾರಗಳನ್ನು ನಮ್ಮ ಹೃದಯದಿಂದ ಹೊರಗಡೆ ಹಾಕಬೇಕು. ದೇವರು ನಮ್ಮನ್ನು ಕೈ ಹಿಡಿದು ಮೇಲೆತ್ತುವಂಥ ದೇವರಾಗಿದ್ದಾನೆ. ಯೇಸು ಹೇಳ್ತಾ ಇದ್ದಾರೆ, ಹೌದು ಯಾಯಿರನೇ, ಯಾರು ಸತ್ತಿದ್ರೂ ಏನು ನಷ್ಟವಾಗಿದ್ದರೂ ಅಂಜಬೇಡ, ನೀನು ಸರಿಯಾದ ವ್ಯಕ್ತಿಯ ಬಳಿಗೆ ಬಂದಿದ್ದಿ, ನಂಬಿಕೆ ಮಾತ್ರ ಇದ್ದರೆ ಸಾಕು, ನಿನಗೆ ಕಳೆದು ಹೋದಂಥವುಗಳೆಲ್ಲವನ್ನ ಮರಳಿ ನಿನಗೆ ದೊರಕಿಸಲಿಕ್ಕೆ ದೇವರಿಗೆ ಸಾಧ್ಯ ಎಂಬುದಾಗಿ, ಅಥವಾ ಯೇಸುವಿಗೆ ಸಾಧ್ಯ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮ ಕರ್ತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ದೇವರು ಜೀವಸ್ವರೂಪನಾಗಿರೋ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಕಳೆದು ಹೋದಂಥದ್ದನ್ನು ಮರಳಿ ಕೊಟ್ಟು ನಿನ್ನನ್ನು ಸಂತೋಷ ಸಮಾಧಾನದಿಂದ ನಡೆಸಿ, ಮಾತ್ರವಲ್ಲ ನಿತ್ಯ ಜೀವಿತ ಕೊಟ್ಟು ನಡೆಸಲಿಕ್ಕೆ ಆತ ಶಕ್ತಿಯುಳ್ಳಂಥ ದೇವರಾಗಿದ್ದಾನೆ. ಹಾಗಾಗಿ ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ದಿನದಲ್ಲಿ ನಿನ್ನ ಸನ್ನಿಧಿಗೆ ಬಂದು ನಿನ್ನನ್ನು ಹಾಡುವುದಕ್ಕೂ, ಸ್ತುತಿಸುವುದಕ್ಕೂ, ಆರಾಧಿಸುವುದಕ್ಕೂ ನಮಗೆ ಸಹಾಯ ಮಾಡಿದೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದೆ. ಹೌದು, ನಿನ್ನ ಜೀವಂತ ದೇವರು ಸ್ವಾಮಿ, ನೀನು ಸತ್ತದ್ದನ್ನು ಬದುಕಿಸುವಂಥ ದೇವರು, ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ದೇವರು. ಹೌದು ಸ್ವಾಮಿ, ಯಾರು ಯಾವ ರೀತಿಯಾಗಿ ತೀರ್ಪು ಕೊಟ್ಟರೂ ಕೂಡ ಅದನ್ನು ಬದಲಾಯಿಸಲು ನೀನು ಶಕ್ತನಾದಂಥ ದೇವರಾಗಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಇವತ್ತು ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೊಟ್ಟಲ್ಲಿ ಅನೇಕರು ಭಾಗವಹಿಸಿದ್ದಾರೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನೇಕ ಬೆಲೆ ಬಾಳುವಂಥವುಗಳನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಅನೇಕರು ಆರೋಗ್ಯ ಕಳೆದುಕೊಂಡಿದ್ದಾರೆ, ಅನೇಕರು ಹಣಕಾಸುಗಳನ್ನು ಕಳೆದುಕೊಂಡಿದ್ದಾರೆ, ಸಂಬಂಧಗಳನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ, ಅವರ ಒಳ್ಳೆಯ ಆ ಒಂದು ಸಾಕ್ಷಿ ಜೀವಿತವನ್ನು, ಒಳ್ಳೆಯ ಹೆಸರನ್ನು ಕಳೆದುಕೊಂಡಂಥವರಿದ್ದಾರೆ ಸ್ವಾಮಿ. ನೀನು ಅವರೆಲ್ಲರಿಗೆ ಸಹಾಯ ಮಾಡಲು ಶಕ್ತನು. ನಿನಗೆ ಅಸಾಧ್ಯವಾಗಿ ಒಂದು ಇಲ್ಲ ಸ್ವಾಮಿ. ನೀನು ಅವರಿಗಾಗಿ ಅದ್ಭುತ ಮಾಡು, ಅವರಿಗೆ ಬಿಡುಗಡೆ ಕೊಡು, ಆಶೀರ್ವದಿಸಿ ಅದ್ಭುತವಾಗಿ ನಡೆಸು ಸ್ವಾಮಿ. ಹಾಗೆ ಕರ್ತನೇ ದೇವರೇ, ಅಪ್ಪ ಹಾಲೆಲೂಯ್ಯ, ನೀನು ನಮಗೆ ಕೊಟ್ಟಂಥ ಸದಾವಕಾಶಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಹಾಗೆ ಕರ್ತನೇ, ಈ ಒಳ್ಳೆಯ ಸಮಯದಲ್ಲಿ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ ನೀನು ಆಶೀರ್ವಾದ ಮಾಡು. ಅವರ ಕೊರತೆಗಳನ್ನು ನೀಗಿಸು, ಪವಿತ್ರಾತ್ಮನಿಂದ ತುಂಬಿಸಿ, ಸಂತೋಷ ಸಮಾಧಾನ ನಿತ್ಯ ಜೀವಿತ ಕೊಟ್ಟು ನಡೆಸು ಕರ್ತನೆ. ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರುವಿಕೆಗೆ ಇನ್ನೂ ಸಮಯ ಇರೋದಾದರೆ ತಿರುಗಿ ಸಭೆಯಾಗಿ ಸೇರಿ ನಾವು ಒಟ್ಟಿಗೆ ನಿನ್ನನ್ನು ಆರಾಧಿಸುವವರೆಗೆ ನಿನ್ನ ಕೃಪೆಯಿಂದ ನಡೆಸು. ಘನಮಾನ ಮಹಿಮೆ ನಿನಗೆ ಅರ್ಪಿಸಿದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ ಮತ್ತು ಟಿ ವಿ ಮೂಲಕ ಭಾಗವಹಿಸಿರುವಂಥವರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್ ಆಮೇನ್.